ಇದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಲು ಹೊರಟ್ರ ಮಾಜಿ ಕಾರ್ಪೊರೇಟರ್. ಮಾಡಿಸಿರೋದು ನೀವ್ಯಾರು ಕೇಳಕ್ಕೆ ಆಪ್ಷನ್ಸ್ ಬಂದು ಕೇಳ್ತಾರೆ. ಸರ್ಕಾರಿ ಜಾಗದಲ್ಲಿ ಪೆಟ್ಟಿಗೆ ಅಂಗಡಿ ಇಟ್ಟು ಬಾಡಿಗೆ ಪಡೆಯುತ್ತಿರೋ ಆರೋಪ. ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಎಂಎಲ್ಎ ಎಂಪಿಗಳಿಗಿಂತಲೂ ಈ ಸಣ್ಣ ಪುಟ್ಟ ರಾಜಕಾರಣಿಗಳ ದರ್ಪ ದೌಲತ್ತಿ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಸಲ ಪಂಚಾಯಿತಿ ಮೆಂಬರ್ ಆಗ್ಬಿಟ್ರೆ, ಕಾರ್ಪೊರೇಟರ್ ಆಗ್ಬಿಟ್ರೆ ಮುಗೀತು. ಅವರನ್ನ ಹಿಡಿಯೋರು ಯಾರು ಇರೋದೇ ಇಲ್ಲ. ತಾವು ಆಡಿದ್ದೇ ಆಟ, ತಮಗೆ ಯಾವ ಕಾನೂನು ಅನ್ವಯ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಸೋತು ಮಾಜಿಯಾದರೂ ಕೂಡ ಅವರ ದರ್ಪ ದೌಲತ್ತುಗಳು ಮಾತ್ರ ಕಡಿಮೆಯಾಗಲ್ಲ. ಈಗ ತುಮಕೂರಿನಲ್ಲಿಯೂ ಇಂಥದ್ದೇ ಆರೋಪ ಕೇಳಿ ಬಂದಿದೆ. ಮಾಡಿಸಿರೋದು ನೀವ್ಯಾರು ಕೇಳಕ್ಕೆ ಆಪ್ಷನ್ಸ್ ಬಂದು ಕೇಳ್ತಾರೆ. ಹೌದು, ತುಮಕೂರು ನಗರದ ಮಾಜಿ ಕಾರ್ಪೊರೇಟರ್ ಶಕೀಲ್ ವಿರುದ್ಧ ಇದೀಗ ಸರ್ಕಾರಿ ಜಮೀನಿನಲ್ಲಿ ಪೆಟ್ಟಿಗೆ ಅಂಗಡಿಯನ್ನಿಟ್ಟು ಅದನ್ನ ಬೇರೆಯವರಿಗೆ ಬಾಡಿಗೆ ನೀಡಿ ಅವರಿಂದ ಸಾವಿರ ಬಾಡಿಗೆ ಪಡೆಯುತ್ತಿರುವ ಆರೋಪ ಕೇಳಿ ಬಂದಿದೆ. ತುಮಕೂರಿನ ಔಟರ್ ರಿಂಗ್ ರಸ್ತೆಯಲ್ಲಿರುವ ದಾನಾ ಪ್ಯಾಲೇಸ್ ಎದುರು ಇರುವ ಮಯೂರ ಬೇಕರಿ ಪಕ್ಕದಲ್ಲಿಯೇ ಖಾಲಿ ಜಮೀನು ಇದೆ. ಇದು ಸರ್ಕಾರಿ ಪಾರ್ಕಿಗೆ ಸೇರಿದ್ದು ಎನ್ನಲಾಗಿದ್ದು, ಈ ಜಾಗದಲ್ಲಿ ಪಾಲಿಕೆಯ ಅನುಮತಿಯನ್ನ ಕೂಡ ಪಡೆಯದೆ ರಾತ್ರೋರಾತ್ರಿ ದೊಡ್ಡ ಪೆಟ್ಟಿಗೆ ಅಂಗಡಿಯನ್ನ ತಂದಿಟ್ಟು ಅದನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾರಂತೆ. ಅಪ್ರೂವಲ್ ಮಾಡಿಸ್ಕೊಟ್ಟಿದ್ದೀನಿ ಮಾಡಿಸಿರೋದು ನೀವ್ಯಾರು ಕೇಳಕ್ಕೆ ಆಪ್ಷನ್ಸ್ ಬಂದು ಕೇಳ್ತಾರೆ. ಮಾಜಿ ಕೌನ್ಸಿಲರ್ ಆಗಿ ಗೊತ್ತು, ಕಳಿಸಿ ಆಪ್ಷನ್ಸ್ ಕಳಿಸಿ. ಇನ್ನು ಖಾಸಗಿ ಕಾಂಪ್ಲೆಕ್ಸ್ನ ಎದುರೇ ಈ ಪೆಟ್ಟಿಗೆ ಅಂಗಡಿಯನ್ನ ತಂದಿಟ್ಟಿರುವುದರಿಂದ ಆ ಕಾಂಪ್ಲೆಕ್ಸ್ನಲ್ಲಿರುವ ಅಂಗಡಿ ಮಳಿಗೆಗಳೇ ಕಾಣಿಸದಂತಾಗಿವೆ. ಹೀಗಾಗಿ ಅಲ್ಲಿರುವ ಅಂಗಡಿಯವರಿಗೆ ವ್ಯಾಪಾರ ಕೂಡ ನಡೆಯುತ್ತಿಲ್ವಂತೆ. ಹೀಗಾಗಿ ಖಾಸಗಿ ಕಾಂಪ್ಲೆಕ್ಸ್ನ ಮಾಲೀಕರು ಅನಧಿಕೃತವಾಗಿ ತಂದಿಟ್ಟಿರುವ ಈ ಪೆಟ್ಟಿಗೆ ಅಂಗಡಿಯನ್ನ ತೆರವುಗೊಳಿಸಿ ಅಂತ ಹೇಳಿದ್ರೆ ಮಾಜಿ ಕಾರ್ಪೊರೇಟರ್ ಶಕೀಲ್ ತಾನು ತೆರವುಗೊಳಿಸಲ್ಲ, ಏನು ಮಾಡಿಕೊಳ್ತಿರೋ ಮಾಡಿಕೊಳ್ಳಿ ಅಂತ ರೌಡಿಸಂ ತೋರಿಸುತ್ತಿದ್ದಾರಂತೆ. ಇದು ಎರಡು ಗುಂಪುಗಳ ನಡುವೆ ವೈಮನಸ್ಸಿಗೆ ಕಾರಣವಾಗಿದ್ದು ಸಣ್ಣ ಗಲಾಟೆ ಕೂಡ ನಡೆದು ಹೋಗಿದೆ. ಅವ್ರು ತಗೊಂಡೋಗಿ ಮಾಜಿ ಶಾಸಕರಿಗಾಗಿ ರೌಡಿಸಂ ಮಾಡಕ್ ಬರ್ತಾವ್ರೆ. ನಂತರ ಡಾಕ್ಯುಮೆಂಟ್ ಇದೆ, ನಾನು ಇದ್ ಮಾಡಿದೀನಿ ಅಂತವ್ರೆ, ಪರ್ಮಿಷನ್ ತಗೊಂಡಿದ್ದೀನಿ ಅಂತಾರೆ. ಮುನ್ಸಿಪಲ್ ಪರ್ಮಿಷನ್ ಕೊಟ್ಟವ್ನ ಏನಂದ್ರೆ ಕರೆಸ್ತಾ ಇಲ್ಲ. ಗೌರ್ಮೆಂಟ್ ಪರ್ಮಿಷನ್ ಕೊಡ್ತಾರೆ. ಈ ರೋಡ್ ನಲ್ಲಿ ಎಲ್ಲ ಉಸೂಲಿ ಮಾಡ್ತಾರೆ. ಈ ರೋಡ್ ನಲ್ಲಿ ಪೂರ್ತಿ ಉಸೂಲಿ ಇವರು ಕೌನ್ಸಿಲರ್ಗಳು. ಕೌನ್ಸಿಲರ್ ಮುಗ್ದಿ ಒಂದೊಂದು ವರ್ಷ ಆಗ್ಬಿಟ್ಟಿದೆ. ಎಲ್ಲರೂ ಉಸೂಲಿ ಬೋರ್ ಹಾಕ್ಸಿದ್ದು 70,000 ತಂಡ್ರು ಇವರು. 70,000 ಅದು ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ. 70,000 ಇನ್ನು ಈ ಬಗ್ಗೆ ಮಹಾನಗರ ಪಾಲಿಕೆ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಅಧಿಕಾರಿಗಳು ಕೂಡ ಈ ಅನಧಿಕೃತ ಪೆಟ್ಟಿಗೆ ಅಂಗಡಿಯನ್ನ ತೆರವುಗೊಳಿಸದೆ ಮೀನಾಮೇಷವನ್ನ ಎಣಿಸುತ್ತಿದ್ದಾರಂತೆ. ಇನ್ನು ಈ ಬಗ್ಗೆ ಮಾಜಿ ಕಾರ್ಪೊರೇಟರ್ ಶಕೀಲ್ ಅವರನ್ನ ಕೇಳಿದ್ರೆ, ತಾನು ಕಾರ್ಪೊರೇಟರ್ ಆಗಿದ್ದಾಗ ಪಾಲಿಕೆಯಿಂದ ಈ ಪೆಟ್ಟಿಗೆ ಅಂಗಡಿಯನ್ನ ಬೇರೊಬ್ಬರಿಗೆ ಮಂಜೂರು ಮಾಡಿಸಿಕೊಟ್ಟಿದ್ದ, ಪಾಲಿಕೆಯಲ್ಲಿ ಅದಕ್ಕೆ ಸಂಬಂಧಿಸಿದ ದಾಖಲೆಗಳಿವೆ ಅಂತ ಹೇಳ್ತಿದ್ದಾರೆ. ಸರ್, ನಾನು ಕಾರ್ಪೊರೇಟರ್ ಇದ್ದಾಗ ತೌಸಿಫ್ ಪಾಷಾ ಅಂತ ಒಬ್ಬರ ಹೆಸರಿಗೆ ಅಪ್ರೂವಲ್ ಮಾಡಿಸ್ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ ಪಾಲಿಕೆಯಲ್ಲಿ ಇದೆ. ಇವ್ರು ಯಾರು ನಮಗೆ ಕೇಳಕ್ಕೆ ಜಾಗದಲ್ಲಿ ಅಫಿಷಿಯಲ್ ಬಂದು ಕೇಳ್ತಾರೆ. ಅಫಿಷಿಯಲ್ ಹತ್ರ ಇದೆ, ಅಫಿಷಿಯಲ್ ಬಂದು ಕೇಳ್ತಾರೆ. ಅದೇನೇ ಇರಲಿ, ಸಣ್ಣ ಪೆಟ್ಟಿಗೆ ಅಂಗಡಿಯ ವಿಚಾರ ಇದೀಗ ಎರಡು ಗುಂಪುಗಳ ನಡುವೆ ವೈಷಮ್ಯಕ್ಕೆ ಕಾರಣವಾಗಿದೆ. ಒಂದು ಕಡೆ ಮಾಜಿ ಕಾರ್ಪೊರೇಟರ್ ವಿರುದ್ಧ ಸರ್ಕಾರಿ ಜಾಗದಲ್ಲಿ ಪೆಟ್ಟಿಗೆ ಅಂಗಡಿಯನ್ನಿಟ್ಟು ಅದನ್ನ ಬೇರೆಯವರಿಗೆ ಬಾಡಿಗೆ ನೀಡಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಇನ್ನೊಂದೆಡೆ ಇದರಿಂದ ಖಾಸಗಿ ಕಾಂಪ್ಲೆಕ್ಸ್ನಲ್ಲಿರುವ ವ್ಯಾಪಾರಸ್ಥರಿಗೂ ತೊಂದರೆಯಾಗ್ತಿದೆ ಎನ್ನಲಾಗ್ತಿದೆ. ಆದರೆ ಇಷ್ಟೆಲ್ಲ ಆದರೂ ಪಾಲಿಕೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸೋ ಅಧಿಕಾರಿಗಳು ಮಾಜಿ ಕಾರ್ಪೊರೇಟರ್ ಅಂದ ತಕ್ಷಣ ಇಂಥದಕ್ಕೆಲ್ಲ ಅವಕಾಶ ಕೊಟ್ಟು ಬಿಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.